ಸದ್ಯದ ಮಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ವಿಮೆನ್ ಸೆಂಟ್ರಿಕ್ ಸಿನಿಮಾಗಳಿಗೆ ಕೇರ್ ಆಫ್ ಅಡ್ರೆಸ್ ಅಂತ ಎಲ್ಲರೂ ಹೋಗೋದು ಒಬ್ಬರು ಮನೆಗೇನೆ, ಅದು ಪ್ರಿಯಾಂಕಾ ಉಪೇಂದ್ರ ಅವ್ರ ಮನೆಗೇನೆ. ಸೊ ಅವರೀಗ ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋ ಒಂದು ಸಿನಿಮಾದೊಂದಿಗೆ ಪ್ರೇಕ್ಷಕರ ಮುಂದೆ ಬರ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ಅವ್ರನ್ನ ಮಾತನಾಡ್ಸೋಣ. ಇವತ್ತು ಶೋ ರೀಲ್ ಕೂಡ ರಿಲೀಸ್ ಆಗಿರುವಂಥದ್ದು. ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ದಾರೆ, ಭಯ ಆಗ್ತಿದೆ ಮಾತಾಡ್ಸೋಕ್ಕೂ ಕೂಡ. ಮೇಡಮ್ ಹೂನಂತಿದ್ರಿ, ಸೊ ಯಾಕೆ ಈಗ ಬರೀ ಫೈಟು ಏನಾಗಿದೆ ಪ್ರಿಯಾಂಕಾ ಅವ್ರಿಗೆ ಅಂತ ಹೇಳ್ಬಿಟ್ಟು? ಅಫ್ಕೋರ್ಸ್ ಸಖತ್ತಾಗಿದೆ. ಈಗ ತೆಲುಗುನಲ್ಲಿ ಮತ್ತು ತಮಿಳಲ್ಲಿ ಎಲ್ಲರೂ ವುಮೆನ್ ಸೆಂಟ್ರಿಕ್ ಮೂವೀಸ್ಗಳನ್ನ ಮಾಡುವಾಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಈ ಥರ ಯಾರು ಮಾಡೋರು ಇಲ್ವಾ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಸೊ ನಿಮ್ಮ ಮೂಲಕ ಅದಕ್ಕೊಂದು ಪರಿಷ್ಕಾರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನೀವು ಆ ಥರ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದಿದ್ದೀರಾ, ಸಿಕ್ಕಾಪಟ್ಟೆ ಚೆಚ್ಚುತ್ತಾ ಇದ್ದೀರಾ ಎಲ್ಲರನ್ನೂ ಇಟ್ಕೊಂಡು. ಅದೇ ಥರ ಇರಬೇಕು ನಮ್ಮ ಹೆಣ್ಮಕ್ಳು. ಸೊ ಏನು ಹೇಳ್ತೀರಿ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ? ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ತುಂಬ ವಿಶೇಷ ಏನಂದರೆ ಇದು ನನ್ನ 50ನೇ ಚಿತ್ರ. ಸೊ ಆ ರೀತಿ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಖಂಡಿತ ಫೈಟ್ಸ್ ಇದೆ ಮೂವಿನಲ್ಲಿ, ಬಟ್ ಅದ್ರ ಜೊತೆಲಿ ಕಾಂಟೆಂಟ್ ತುಂಬ ಚೆನ್ನಾಗಿದೆ. ನಾನು ಅವಾಗ ಹೇಳ್ತಿದ್ದೆ ದಟ್ ಅವರು ತುಂಬ ಇಂಟೆಲಿಜೆನ್ಸ್ ಉಪಯೋಗಿಸ್ತಾರೆ. ಸೊ ಟು ಬಿಕಮ್ ಅ ಡಿಟೆಕ್ಟಿವ್ ಖಂಡಿತ ಅದು ಬೇಕು ಕೇಸಸ್ ಸಾಲ್ವ್ ಮಾಡೋಕ್ಕೆ. ಆ್ಯಂಡ್ ಈ ಥರ ಕಾಂಟೆಂಟ್ ಐ ಥಿಂಕ್ ಫಸ್ಟ್ ಟೈಮ್ ನನಗೆ ಗೊತ್ತಿರೋಕ್ಕೆ ಕನ್ನಡದಲ್ಲಿ ಬರ್ತಿದೆ. ಬಿಕಾಸ್ ಬೆಂಗಾಲಲ್ಲಿ ಬಂದಿದೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ಲಿ ರಮೇಶ್ ಅರವಿಂದ್ ಸರ್ ಮಾಡಿದ್ದಾರೆ ಮೇಲ್ ಡಿಟೆಕ್ಟಿವ್. ಬಟ್ ಐ ಥಿಂಕ್ ಫೀಮೇಲ್ ಡಿಟೆಕ್ಟಿವ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಮ್ಯಾಮ್, ಫೀಮೇಲ್ ಡಿಟೆಕ್ಟಿವ್ ಅಂತ ಅಂದರೆ ನನಗೆ ಕ್ಯೂರಿಯಾಸಿಟಿ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಂಡತಿ ತನ್ನ ಗಂಡನ ಮೇಲೆ ಪತ್ತೆದಾರಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಸೊ ಉಪ್ಪಿ ಸರ್ ಏನಾದರೂ ಸಿಗಾಕೊಂಡಿದ್ದಾರಾ ಅಂತ ಹೇಳ್ಬಿಟ್ಟು ನೀವು ಪತ್ತೆದಾರಿ? ಉಪ್ಪಿ ಸರ್ ನಿನಗೆ ಇಷ್ಟು ವರ್ಷ ಆದಮೇಲೆ ತಕ್ಕಂಥ ಪಾತ್ರ ಸಿಕ್ಕಿದೆ, ನಿನ್ನೊಂದು ದೊಡ್ಡ ಡಿಟೆಕ್ಟಿವ್ ಅಂತ ಯಾವಾಗ ಹೇಳ್ತಾನೆ ಇರ್ತಿದ್ರು. ಆ್ಯಕ್ಚುಲಿ ನನಗೆ ಅಷ್ಟೊಂದು ಡಿಟೆಕ್ಟಿವ್ ಕೆಲಸ ಮಾಡೋಕ್ಕೆ ಬೇಕಾಗಿಲ್ಲ, ನನಗೆ ಇಂಟ್ಯೂಷನಿಂದ ಗೊತ್ತಾಗ್ಬಿಡುತ್ತೆ. ಸೊ ಅವ್ರ ಮುಖ ನೋಡಿನೇ ಗೊತ್ತಾಗ್ಬಿಡುತ್ತೆ ಎಲ್ಲ. ಸೊ ನಾನು ಹೇಳಿದೆ ನನಗೆ ಅದೆಲ್ಲ ಬೇಕಾಗಿಲ್ಲ, ನಿಮ್ಮ ಮುಖ ನೋಡಿದ್ರೆಲ್ಲ ಗೊತ್ತಾಗ್ಬಿಡುತ್ತೆ. ಸಿಗಾಕೊಂಡಿದ್ದಾರೆ ಅದು? ಹೌದು ಹೌದು. ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಬಿಕಾಸ್ ಈಗ ನೀವು ಆ್ಯಸ್ ಇಟ್ ಈಸ್ ಮುಂಚೆಯಿಂದ ನೋಡ್ಕೊಂಡು ಬಂದಾಗ ಆ್ಯಸ್ ಎ ನಟಿಯಾಗಿಗೂ ಕೂಡ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಗ್ಲಾಮರಸ್ ರೋಲ್ಗಳಾಗಿರ್ಬೋದು, ಒಂದಷ್ಟು ಕಂಟೆಂಟ್ ಇರೋ ರೋಲ್ಗಳಾಗಿರ್ಬೋದು, ಎಲ್ಲವನ್ನ ಮಾಡ್ಕೊಂಡು ಬಂದಿದ್ದೀರಾ. ಇಲ್ಲಿ ಈಗ ಫೈಟ್ ಮಾಡ್ತಾ ಇದ್ದೀರಾ. ಸೊ ಯಾವ್ದು ಬೆಟರ್ ಅಂತ ಅನ್ನಿಸ್ತು ನಿಮಗೆ? ಈ ಥರ ಚೆಚ್ಚೋದು ಇಷ್ಟ ಆಯಿತಾ, ಅದರ್ವೈಸ್ ಇಲ್ಲ ಒಂದು ಹೂ ಥರ ಕಾಣಿಸ್ಕೊಳ್ಳೋದು ತೆರೆ ಮೇಲೆ ಅದಿಷ್ಟ ಆಗುತ್ತಾ ಅಂತ? ಇಲ್ಲ ಮಂಗಲ, ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನನಗೆ ಸ್ಟೋರಿ ತುಂಬ ಮುಖ್ಯ. ಸೊ ನನಗೆ ಯಾವಾಗ ಅನ್ಸುತ್ತೆ ದಟ್ ಆ ಸ್ಟೋರಿಯಿಂದ ಒಬ್ರಿಗೆ ಸ್ಫೂರ್ತಿ ಕೊಡೋದು ಅಥವಾ ಒಬ್ರಿಗೆ ಒಂದು ಪ್ರೋತ್ಸಾಹ ಸಿಕ್ಕೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಚಿಕ್ಕ ಹೆಣ್ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ನನಗೆ. ಬಿಕಾಸ್ ನಾನು ತುಂಬ ಮೂವೀಸ್ ಮಾಡಿದ್ದೀನಿ, ತುಂಬ ಜಾನರ್ಸಲ್ಲಿ ಮಾಡಿದ್ದೀನಿ. ಬಟ್ ಈ ಫೇಸ್ನಲ್ಲಿ ನನ್ನ ಕರಿಯರ್ನಲ್ಲಿ ನಾನು ಒಂದು ಚೂರು ಮೆಸೇಜ್ ಓರಿಯೆಂಟೆಡ್ ಆಗಲಿ ಅಥವಾ ಪವರ್ಫುಲ್ ಕ್ಯಾರೆಕ್ಟರ್ಸ್, ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಥರ ಕ್ಯಾರೆಕ್ಟರ್ಸ್ ಮಾಡಬೇಕಂತ ನಾನು ಆಸೆ ಪಡ್ತೀನಿ. ಆ ಥರ ಸ್ಕ್ರಿಪ್ಟ್ಸು ಜಾಸ್ತಿ ಆಯ್ಕೆ ಮಾಡ್ತೀನಿ. ಅದು ಡಿಟೆಕ್ಟಿವ್ ಮಾತ್ರ ಅಲ್ಲ, ಒಂದು ಪೊಲೀಸ್ ಆಫೀಸರ್, ಒಂದು ಟೀಚರ್ ಆಗಲಿ, ಪೊಲೀಸ್ ಆಫೀಸರ್ ಆಗಲಿ, ಆ ಥರ ಈವನ್ ಅ ಸ್ಟ್ರಾಂಗ್ ತಾಯಿ ಆಗಲಿ. ಸೊ ಆ ಥರ ಕ್ಯಾರೆಕ್ಟರ್ಸ್ ಬಂದರೆ ತುಂಬ ಖುಷಿ ಆಗುತ್ತೆ. ನಾನು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಆ ಥರ ಜಾಸ್ತಿ ಕಾಂಟೆಂಟ್ ಬರಲಿ. ನಂದು ಲಾಸ್ಟ್ ಮೂವಿಲಿ ನಾನು ಕೇರ್ ಗಿವರ್ ಇದ್ದೆ ಅಲ್ಝೈಮರ್ಸ್ಗೆ. ಸೊ ಈ ಥರ ಪಾತ್ರಗಳು ಬಂದಾಗ ಲೈಕ್ ಇಮೋಷನಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಆಗಲಿ, ಅವ್ರ ಜೀವನದಲ್ಲಿ ಏನೋ ಒಂದು ಕಷ್ಟ ಇಲ್ಲನೂ ಆಚೆ ಬಂದಿರೋದು ಕ್ಯಾರೆಕ್ಟರ್ಸ್ ಪ್ಲೇ ಮಾಡಿದರೆ ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಐ ಥಿಂಕ್ ಅದು ಒಂದು ಒಳ್ಳೆಯ ಮಾದರಿ ಆಗುತ್ತೆ ನೆಕ್ಸ್ಟ್ ಜನರೇಷನ್ಗೆ ದಟ್ ಹೆಣ್ಮಕ್ಳು ಕೂಡ ದೇ ಶುಡ್ ಬಿ ಇಮೋಷನಲಿ ಸ್ಟ್ರಾಂಗ್ ಅಂತ. ಮ್ಯಾಮ್, ಇಲ್ಲಿ ನೀವು ಹೇಳ್ತಾ ಇದ್ರಿ ಇಲ್ಲಿ ಈ ಡಿಟೆಕ್ಟಿವ್ ತೀಕ್ಷ್ಣ ಇದಾರಲ್ಲ ಅವ್ರು ಓದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಜುಕೇಶನ್ ಮಾಡದೆ ಹೇಗೆ ಡಿಟೆಕ್ಟಿವ್ ಆಗ್ತಾರೆ ಅಂತ ಹೇಳ್ಬಿಟ್ಟು? ಅದು ನೀವು ಮೂವಿ ನೋಡಬೇಕು. ನಾವು ಅಷ್ಟೆಲ್ಲ ಕತೆ ಹೇಳ್ಬಿಟ್ರೆ ಅದು ಮೂವಿನಲ್ಲಿ ಅದು ಇದೆ. ಅದು ಒಂದು ಸಿನಿಮ್ಯಾಟಿಕ್ ಆಗಿ ನಾವು ತೊಗೊಂಡಿದ್ದೀವಿ. ಆ್ಯಂಡ್ ಖಂಡಿತ ದೇ ಆರ್ ಮೆನಿ ಪೀಪಲ್ ಹೂ ಆರ್ ಸಕ್ಸಸ್ಫುಲ್. ಲೈಕ್ ಅಕಾಡೆಮಿಕ್ಲಿ ಖಂಡಿತ ನೀವು ಚೆನ್ನಾಗಿ ಓದಿದರೆ ಕೂಡ ನೀವು ತುಂಬ ಸಾಧಿಸ್ಬೋದು. ಬಟ್ ಈ ಥರನೂ ತುಂಬ ಸಕ್ಸಸ್ ಸ್ಟೋರೀಸ್ ಇದೆ ದಟ್ ದೇ ಹ್ಯಾವನ್ ಸ್ಟಡಿಡ್. ಐ ಥಿಂಕ್ ಹಾರ್ಡ್ ವರ್ಕ್, ಶ್ರಮ, ಒಂದು ಫೋಕಸ್, ಒಂದು ಜೀವನದಲ್ಲಿ ನಾವು ಏನಾರೋ ಮಾಡಬೇಕು ಅಂತ ಒಂದು ಆಸೆ ಇರಬೇಕು, ಅದಕ್ಕೆ ಒಂದು ಶ್ರಮ, ಒಂದು ಶ್ರದ್ಧೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಜೀವನದಲ್ಲಿ. ಸೊ ಕೆಲವ್ರಿಗೆ ಎಜುಕೇಷನ್ದು ಅವಕಾಶ ಸಿಕ್ಕಲ್ಲ, ಅಂಥವ್ರು ಕೂಡ ತುಂಬ ಮುಂದೆ ಬಂದಿದೆ. ನಾನು ತುಂಬ ಜನಗೆ ಮೀಟ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಮ್ಯಾಮ್ ನಮಗೆ ಸ್ಕೂಲ್ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಆದರೂ ನಾವು ಸೆಲ್ಫ್ ಟಾಟು ಮಾಡಿದ್ದೀವಿ. ಸೊ ಈ ಥರನೂ ಸಕ್ಸಸ್ ಸ್ಟೋರೀಸ್ ಇದೆ. ಸೊ ಯಾರ್ಯಾರಿಗೆ ಅಕಾಡೆಮಿಕ್ ಒಂದು ಅವಕಾಶ ಸಿಗುತ್ತೆ, ನಾನು ಹೇಳ್ತೀನಿ ನೀವು ದಯವಿಟ್ಟು ಹಾರ್ಡ್ ವರ್ಕ್ ಪಡಿ. ಆ್ಯಂಡ್ ಯಾರಿಗೆ ಸಿಕ್ಕಲಿಲ್ಲ ನೀವು ಬೇಜಾರು ಮಾಡ್ಕೋಬೇಡಿ, ಆದರೂ ನೀವು ಹಾರ್ಡ್ ವರ್ಕ್ ಪಡ್ಬೋದು, ಆದರೂ ನೀವು ಸಕ್ಸಸ್ ಖಂಡಿತ. ದೇವ್ರ ಮೇಲೆ ಒಂದು ವಿಶ್ವಾಸ ಆ್ಯಂಡ್ ಒಂದು ಒಳ್ಳೆತನ ತುಂಬ ಇಂಪಾರ್ಟೆಂಟ್, ಒಂದು ಶ್ರಮ ತುಂಬ ಇಂಪಾರ್ಟೆಂಟ್. ಸೊ ದೆನ್ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಸೊ ಈಗ ಡಿಟೆಕ್ಟಿವ್ ತೀಕ್ಷ್ಣ ಅಲ್ವಾ? ಸೊ ನೀವು ಈ ಸಿನಿಮಾದಲ್ಲಿ ಏನೆಲ್ಲ ಕಲ್ತ್ಕೊಂಡ್ರಿ? ಅಂದರೆ ಈ ರೋಪ್ ಹಾಕ್ಬಿಟ್ಟು ಏನಾದರೂ ಫೈಟಿಂಗ್ ಸೀಕ್ವೆನ್ಸ್ ಮಾಡೋದಾಗಿರ್ಬೋದು, ಜೊತೆಗೆ ಆವಾಗಲೇ ಹೇಳ್ತಾ ಇದ್ರು ನಿಮ್ಮ ಯಾರೋ ಬ್ಯಾಕ್ಗೆ ಒದ್ರು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಹೇಗಿತ್ತು ಮ್ಯಾಮ್? ಹೇಗೆ ಅಂದರೆ ಆ್ಯಸ್ ಎ ಲೇಡಿಯಾಗಿ ಅದನ್ನು ಹೇಗೆ ನೀವು ಅದನ್ನು ಬೇರ್ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು? ಅಂದರೆ ಈಸಿನಾ ಅದು, ಅದರ್ವೈಸ್ ಇಲ್ಲ ತುಂಬ ಟಫ್ ಅಂತ ಅನ್ಸುತ್ತಾ? ನಾವು ಈಗ ಹೀರೋಗಳು ಮಾಡಿದಾಗ ಹೀರೋಗಳ್ಗೆ ಯಾಕೆ ಅಷ್ಟೊಂದು ರೆಮ್ಯುನರೇಷನ್ ಇರುತ್ತೆ ಅಂತಂದರೆ ಅವ್ರು ಈ ಥರ ಫೈಟ್ ಸೀಕ್ವೆನ್ಸ್ಗಳು
ಮಾಡ್ತಾರೆ, ಅದಕ್ಕೆ ಇಷ್ಟೊಂದು ರೆಮ್ಯುನರೇಷನ್ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಸೊ ಆ್ಯಸ್ ಎ ಲೇಡಿಯಾಗಿ ನೀವು ಮಾಡಿದ್ದು ಅದು ನೋಡಿದಾಗ ಅದು ಟಫ್ ಅಂತ ಅನ್ನಿಸ್ತಾ, ಅದರ್ವೈಸ್ ಈಸಿ ಹೆಣ್ಮಕ್ಳು ಕೂಡ ಮಾಡ್ಬೋದು ಅಂತ ಅನ್ನಿಸ್ತಾ? ಈಸಿ ಯಾವುದೂ ಅಲ್ಲ, ನನ್ನ ಸೂರು ಹೇಳಲ್ಲ. ಬಟ್ ನನಗೆ ಇದಕ್ಕಿಂತ ಮುಂಚೆ ಉಗ್ರಾವತಾರ ಮಾಡಿದೆ, ನಂಗೆ ಚೂರು ಎಕ್ಸ್ಪೀರಿಯನ್ಸ್ ಆಯಿತು ಫೈಟ್ಸ್. ಸೊ ಈ ಮೂವಿನಲ್ಲಿ ಇನ್ನೊಂದು ಚೂರು ಕಾನ್ಫಿಡೆನ್ಸ್ ಇತ್ತು. ಫೈಟಿಂಗ್ ತುಂಬ ಸ್ಟ್ಯಾಮಿನಾ ಬೇಕು ಆ್ಯಂಡ್ ಟೈಮಿಂಗ್ ಸೆನ್ಸು. ಸೊ ಅವಾಗ ಶಶಿ ಅವ್ರು ಹೇಳ್ತಿದ್ರು ದಟ್ ಅವ್ರಿಗೆ ಹಿಂದೆ ಓದ್ಬಿಟ್ರು. ಆ್ಯಕ್ಚುಲಿ ಅವ್ರು ತುಂಬ ಟಚ್ ಮಾಡ್ತಾನೆ ಇರಲಿಲ್ಲ ನನ್ನನ್ನು, ಭಯ ಪಟ್ಬಿಟ್ಟು. ನೀವು ನಿಜ ನೋಡ್ಬೇಕಂದ್ರೆ ಅವ್ರು ತುಂಬ ಹೈಟ್ ಇದ್ದಾರೆ ನನಗಿಂತ. ಸೊ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಶೂಟ್ ಮಾಡ್ತಿದ್ವಿ. ಅವ್ರ ಕಾಲು ತುಂಬ ಉದ್ದ, ಸೊ ಅವ್ರು ತುಂಬ ಒಂಥರ ಕಾಲು ಬೆಂಡ್ ಮಾಡ್ತಿದ್ರು. ನನ್ನ ಶಾರ್ಟಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಸರ್, ನೀವು ಟಚ್ ಮಾಡಿ. ಬಟ್ ಅವ್ರು ಟಚ್ ಮಾಡೋಕ್ಕೆ ಹೋಗಿ ಜೋರಾಗಿ, ಬಿಕಾಸ್ ಅವ್ರು ಚೂರು ಟಚ್ ಮಾಡಿದ್ರೆ ನಂಗೆ ತುಂಬ ಜೋರಾಗಿ ಎದ್ದು ಬಿದ್ದಿತ್ತು. ಬಟ್ ಅದು ಒಂದೊಂದು ಸತಿ ಆಗೋಗುತ್ತೆ. ಬಟ್ ಖಂಡಿತ ನಾವು ಪ್ರಿಕಾಷನ್ಸ್ ತೊಗೋಬೇಕು. ಬಿಕಾಸ್ ನನಗೆ ಅನ್ಸುತ್ತೆ ದಟ್ ಯಾರೊಬ್ರಿಗೆ ಲೈವಾಗಿ ಹರ್ಟ್ ಆಗಬಾರ್ದು ನನ್ನಿಂದ, ಬಿಕಾಸ್ ನಾನು ಕಲ್ತಿರೋರಲ್ಲ. ಸೊ ಆ ಥರ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಿದ್ದೀವಿ. ಬಟ್ ಎಷ್ಟು ಆಗುತ್ತೆ, ಎಷ್ಟು ಸಾಧ್ಯ ನಾವು ಮಾಡಿದ್ದೀವಿ. ಮೀನ್ಸ್ ತುಂಬ ವಿಚಿತ್ರವಾಗಿ ತೋರ್ಸೋಕ್ಕೆ ಹೋಗಲಿಲ್ಲ. ನಾನು ಮೇಲಿಂದ ಆಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ರೋಪ್ ಶಾಟ್ಸು ಮಾಡಿದ್ದೀನಿ, ಇನ್ನೊಂದು ಮೂವಿನಲ್ಲಿ ಮಾಡಿದ್ದೀನಿ. ಅದು ಏನೋ ರಿಲೀಸ್ ಆಗಲಿಲ್ಲ. ಬಟ್ ಇದರಲ್ಲಿ ಜನರಲ್ ಆ್ಯಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದೀನಿ. ಬಟ್ ಪಲ್ಟಿ ಯಾವುದು ಟರ್ನ್ ಮಾಡೋದು ಅದೆಲ್ಲ ನಾನು ಮಾಡಿದ್ದೀನಿ. ಬಟ್ ಸ್ವಲ್ಪ ಜಿಮ್ ಮಾಡಬೇಕು, ಮಸಲ್ ಟ್ರೈನಿಂಗ್, ಇಲ್ಲಾಂದರೆ ಬಂದುಬಿಡುತ್ತೆ. ಈ ಥರ ಮೂವೀಸ್ ಮಾಡೋಕ್ಕಿಂತ ಮುಂಚೆ ಫೈಟಿಂಗ್ ಪ್ರಾಕ್ಟೀಸ್ ಮಾಡಲ್ಲ. ಯಾರೂ ಇಲ್ಲ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ನನ್ನ ಜೊತೆಲಿ, ಎಲ್ಲ ಭಯಪಡ್ತಾರೆ. ಇಲ್ಲ, ಬಟ್ ಮಕ್ಕಳು ತುಂಬ ಖುಷಿ ಪಡ್ತಾರೆ ಆಯುಷ್ ಆ್ಯಂಡ್ ಐಶ್ವರ್ಯ ಆ್ಯಕ್ಷನ್ ನೋಡೋಕ್ಕೆ. ನಂದು ಈವನ್ ನಿರಂಜನ್ ಚಿಗಮ್ಮ ಸೂಪರ್ ಅಂತಾರೆ ಅವಾಗ. ತುಂಬ ಸ್ಲಿಮ್ ಆಗಿದ್ದೀರಾ. ಸೊ ಪಾತ್ರಕ್ಕೋಸ್ಕರ ಸ್ಲಿಮ್ ಆಗಿರುವಂಥದ್ದು, ಅದರ್ವೈಸ್ ಇಲ್ಲ? 4-5 ಮಂತ್ಸಿಂದ ಸ್ವಲ್ಪ ಆಯುಷ್ ಮೂವಿ ಕೆಲಸ ನಡೀತಾ ಇದೆ. ಸೊ ಅದು ಒಂದು, ಆ್ಯಂಡ್ ಆಲ್ಸೋ ಕಾನ್ಷಿಯಸ್ಲಿ ಸ್ವಲ್ಪ ಡಯಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಜಾಸ್ತಿ ದಪ್ಪ ಆಗಿಬಿಟ್ಟಿದೆ, ಸ್ವಲ್ಪ ಇನ್ಫ್ಲಮೇಷನ್. ಆ್ಯಂಡ್ ಲಾಸ್ಟ್ ಇಯರ್ ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಕಂಟಿನ್ಯೂಸ್ ಆಗಿ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸಿಂದ. ಸೊ ಸ್ವಲ್ಪ ಹೆಲ್ತು ಮುಖ್ಯ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಸಣ್ಣನೇ ಇದ್ದೆ ಮುಂಚೆ, ಈ ಲಾಸ್ಟ್ 2-3 ಇಯರ್ಸಿಂದ ಸ್ವಲ್ಪ ದಪ್ಪ ಆಗಿದೆ. ಸ್ವಲ್ಪ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದೆಲ್ಲ ಆಯಿತು, ಸ್ವಲ್ಪ ಸ್ಟ್ರೆಸ್ ಕೂಡ ಆಯಿತು. ಬಟ್ ಸ್ಲೋಲಿ ಗೆಟಿಂಗ್ ಬ್ಯಾಕ್.